ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಬ್ಯಾನರ್ ಜಟಾಪಟಿ ಮುಂದುವರಿತಾ ಇದೆ. ಸಂಸದರ ಕೈಯಲ್ಲಿ ಬಾಂಬ್ ಹಿಡಿಸಿ ಪ್ರತಿಭಟಿಸಿದ್ದು ಕಾಂಗ್ರೆಸ್ ಅಲ್ಲ. ಶಿವರಾಮ್ ಪ್ರತಿಭಟನೆಗೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧವೇ ಇಲ್ಲ. ಸಂಸದರನ್ನ ಭಯೋತ್ಪಾದಕ ಅಂತ ಕಾಂಗ್ರೆಸ್ ಎಂದೂ ಹೇಳಿಲ್ಲ. ಮೈಸೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಅಧ್ಯಕ್ಷ ಕೈ ಕಾರ್ಯಕರ್ತನಲ್ಲ. ಪ್ರತಾಪ್ ಸಿಂಹ ಗೌರವಾನ್ವಿತ ಸಂಸತ್ ಸದಸ್ಯರು ಅಂತ ಲಕ್ಷ್ಮಣ್ ಅವರು ಹೇಳಿದ್ದಾರೆ. ಮೊನ್ನೆ ಸಂಸತ್ ಮೇಲೆ ಇದ್ದಕ್ಕಿದ್ದ ಹಾಗೇನೆ 7 ಜನ ಒಳಗ್ ನುಗ್ಗಿದ್ರಲ್ವಾ, ಪ್ರತಿಭಟಿಸಿದ್ರಲ್ವಾ, ಅಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿ ಮಾಡುವಂತ ಘಟನೆ ನಡೆದಿತ್ತಲ್ವಾ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಪ್ರತಾಪ್ ಸಿಂಹ ಭಯೋತ್ಪಾದಕ ಅಂತ ಯಾವತ್ತೂ ಹೇಳಿಲ್ಲ. ಯಾರೋ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ, ಅವರು ಕಾಂಗ್ರೆಸ್ನವರು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಪ್ರತಾಪ್ ಸಿಂಹ ಅವರನ್ನ ಭಯೋತ್ಪಾದಕ ಅಂತ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ. ಬಿಜೆಪಿಗರು ಕಾಂಗ್ರೆಸ್ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ರು. ನೀವು ಬೇಕಾಬಿಟ್ಟು ಮಾತಾಡ್ತೀರಾ, ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಅಂತ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬ್ಯಾನರ್ ಇಟ್ಕೊಂಡು ನಿಂತಿದ್ದಾರಲ್ಲ, ಅದರಲ್ಲಿ ಕಾಂಗ್ರೆಸ್ನವ್ರಂತ ಯಾರು ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಎಂ ಲಕ್ಷ್ಮಣ್ ಅವರು ಕೆಪಿಸಿಸಿ ವಕ್ತಾರರು ಹೇಳಿದ್ದಾರೆ. ಮೊನ್ನೆ ರಾಮಸ್ವಾಮಿ ಸರ್ಕಲ್ ಅಲ್ಲಿ ಯಾವುದೋ ಹಿಂದುಳಿದ ಜಾಗೃತಿ ವೇದಿಕೆ ಅಡಿನಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಈ ದುಬಾಯಿ ಶೇಕ್ಗಳು ಮೇಲ್ಗಡೆ ಗೌನ್ ಹಾಕ್ಕೊಂಡು ಇರ್ತಾರಲ್ಲ, ಆ ಥರ ಒಂದು ಇದನ್ನು ಹಾಕಿ ಬುರ್ಕಾ ಹಾಕಿ ಮೇಲ್ಗಡೆದು ಶಲ್ಯ ಹಾಕಿಸಿ ಅವ್ರಿಗೊಂದು ಕೈ ಬಾಂಬು ಇನ್ನೊಂದು ಕಡೆ ಪಾಸ್ ಕೊಟ್ಟನ ಚಿತ್ರಣ ಮಾಡಿ ಒಂದಷ್ಟು ಸ್ಟ್ರೈಕ್ ಮಾಡಿದ್ದಾರೆ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಆ ಸ್ಟ್ರೈಕ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಾಪ್ ಸಿಂಹರವನ್ನ ಕೆಳಗಡೆ ಭಯೋತ್ಪಾದಕ ಅಂತ ಬರೆದಿದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಯಾವತ್ತೂ ಪ್ರತಾಪ್ ಸಿಂಹನ್ನ ಭಯೋತ್ಪಾದಕ ಅಂತ ಹೇಳಿಲ್ಲ. ವಿ ಹ್ಯಾವ್ ನೆವರ್ ಮೇಡ್ ಎನಿ ಸ್ಟೇಟ್ಮೆಂಟ್ ಅಗೇನ್ಸ್ಟ್ ಪ್ರತಾಪ್ ಸಿಂಹ ಸ್ಟೇಟಿಂಗ್ ದಟ್ ಈಸ್ ಎ ಟೆರರಿಸ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಪ್ರತಾಪ್ ಸಿಂಹ ಅವರ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾನಲ್ಲ ಅಂತ ಹೇಳ್ತಾ ಇದೆ, ಬಿಜೆಪಿ ಬಿಡ್ತಾ ಇಲ್ಲ. ಸೊ ಈ ವಿಚಾರ ಇನ್ನು ಎಷ್ಟು ದೊಡ್ಡದಾಗಬಹುದು ಮತ್ತು ಕೆಪಿಸಿಸಿ ವಕ್ತಾರರು ಇದನ್ನ ಯಾವ ರೀತಿಯಾಗಿ ಸಮರ್ಥಿಸಿಕೊಂಡಿದ್ದಾರೆ, ಸೊಬೂಬು ಕೊಟ್ಟಿದ್ದಾರೆ. ಸಂಸತ್ ಭವನಕ್ಕೆ ನುಗ್ಗಿದಂತಹ ಒಂದು ಪ್ರಕರಣ ಏನಿತ್ತು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಸದ ಪ್ರತಾಪ್ ಸಿಂಹ ಅವರ ವಿರುದ್ಧ ಈಗ ಕಾಂಗ್ರೆಸ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಸಂಘಟನೆಯವರು ಕೂಡ ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಹಿಂದುಳಿದ ಜಾಗರಣ ವೇದಿಕೆ ಏನಿದೆ, ಈ ಒಂದು ಜಾಗೃತ ವೇದಿಕೆ ಒಂದು ಪ್ರತಿಭಟನೆಯನ್ನ ಮೈಸೂರಿನಲ್ಲಿ ಮಾಡುತ್ತೆ. ಅದು ಒಂದು ಫ್ಲೆಕ್ಸ್ ಅನ್ನ ಹಾಕುವ ಮುಖಾಂತರ ಅಲ್ಲಿ ಪ್ರತಾಪ್ ಸಿಂಹ ಅವರ ಚಿತ್ರಕ್ಕೆ ಬಾಂಬ್ ಅನ್ನು ಇಡಿಸ್ತಕ್ಕಂಥದ್ದು, ಮತ್ತೊಂದು ಪಾಸ್ ಅನ್ನು ಇಡಿಸುವಂತಹ ಒಂದು ಚಿತ್ರವನ್ನ ಬರೆಯುವ ಮುಖಾಂತರ ಅಲ್ಲಿ ದೇಶದ್ರೋಹಿ ಅಂತ ಹೇಳಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಲಾಗಿರುತ್ತೆ. ಅದರ ಹಿಂದಿನ ದಿನ ಇದೇ ಕಾಂಗ್ರೆಸ್ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಪ್ರತಿಭಟನೆಯನ್ನ ಮಾಡಲಾಗಿರುತ್ತೆ. ಈ ಎರಡೂ ಪ್ರತಿಭಟನೆಗಳು ನಡೆದಂತ ಒಂದು ಹಿನ್ನೆಲೆಯಲ್ಲಿ ಏನು ಪ್ರತಾಪ್ ಸಿಂಹ ಅವರ ಒಂದು ಭಾವಚಿತ್ರಕ್ಕೆ ದೇಶದ್ರೋಹಿ ಅನ್ನೋ ಒಂದು ಬಿಂಬಿಸುವಂತ ಒಂದು ಕೆಲಸ ಏನಾಗಿರುತ್ತೆ, ಇದು ಹಿಂದುಳಿದ ಜಾಗೃತ ವೇದಿಕೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಇದನ್ನ ಕಾಂಗ್ರೆಸ್ ಮಾಡಿದೆ ಅಂತ ಹೇಳಿ ಬಿಂಬಿಸಲಾಗ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಈಗ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸ್ಪಷ್ಟನೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದ್ರ ಮುಖಾಂತರ ನಾವು ದೇಶದ್ರೋಹಿ ಅಂತ ಎಲ್ಲಿಯೂ ಕೂಡ ಸಂಸದರನ್ನ ಹೇಳಿಲ್ಲ, ಬದಲಿಗೆ ಪಾಸನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ, ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದೇವೆ ವಿನಃ ಪ್ರತಾಪ್ ಸಿಂಹ ಅವರ ಪ್ರತಾಪ್ ಸಿಂಹ ಅವರನ್ನ ತೇಜೋವಧೆ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅವರನ್ನ ದೇಶದ್ರೋಹಿ ಅಂತ ಹೇಳಿ ಬಿಂಬಿಸುವಂತ ಒಂದು ಕೆಲಸವನ್ನ ಮಾಡಿಲ್ಲ. ಇದು ಎಲ್ಲ ಕಡೆ ತಿರುಚುವಂತಹ ಒಂದು ಕೆಲಸ ಆಗ್ತಾ ಇದೆ. ಬಿಜೆಪಿಯವರು ಇದನ್ನ ಕಾಂಗ್ರೆಸ್ ಅವರೇ ಮಾಡಿರೋದು ಒಂದು ರೀತಿಯಲ್ಲಿ ಅವರು ಮಾತನಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹಿಂದುಳಿದ ಜಾಗೃತ ವೇದಿಕೆ ಮಾಡಿರ್ತಕ್ಕಂಥದ್ದು ಅದಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳಿ ಇಲ್ಲಿ ಸ್ಪಷ್ಟನೆಯನ್ನ ಕೊಡೋದ್ರ ಜೊತೆಗೆ ಈಗ ಈ ಒಂದು ಪ್ರಕರಣವನ್ನ ಸಮಗ್ರವಾದಂತಹ ತನಿಖೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸುವಂತ ಒಂದು ಕೆಲಸವನ್ನು ಕೂಡ ಲಕ್ಷ್ಮಣ್ ಮಾಡಿರ್ತಕ್ಕಂಥದ್ದು. ನೀತಿ. ಓಕೆ, ಧನ್ಯವಾದ ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ. ಇದನ್ನು ಹಾಕಿ ಬುರ್ಕಾ ಹಾಕಿ ಮೇಲ್ಗಡೆದು ಶಲ್ಯ ಹಾಕಿಸಿ ಅವ್ರಿಗೊಂದು ಕೈ ಬಾಂಬು ಇನ್ನೊಂದು ಕಡೆ ಪಾಸ್ ಕೊಟ್ಟನ ಚಿತ್ರಣ ಮಾಡಿ ಒಂದಷ್ಟು ಸ್ಟ್ರೈಕ್ ಮಾಡಿದ್ದಾರೆ. ನಾನು ನಮ್ಮ ಅಧ್ಯಕ್ಷರಿದ್ದಾರೆ, ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಆ ಸ್ಟ್ರೈಕ್ಗೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ. ಪ್ರತಾಪ್ ಸಿಂಹರವನ್ನ ಕೆಳಗಡೆ ಭಯೋತ್ಪಾದಕ ಅಂತ ಬರೆದಿದ್ದಾರೆ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಾವು ಯಾವತ್ತೂ ಪ್ರತಾಪ್ ಸಿಂಹನ್ನ ಭಯೋತ್ಪಾದಕ ಅಂತ ಹೇಳಿಲ್ಲ. We have never